ಪಾರ್ಟಿಗಳಿಗೆ ಹೊಸದಾಗಿ ಗೆದ್ದಿರೋರಿಗೆ ಹಳಬರಿಗೆ ಎಲ್ಲರೂ ಕೂಡ ನಾವು ಕರೆದಿದ್ದೇವೆ. ಹಳಬರನ್ನು ರಾಜ್ಯಸಭಾ ಎಲ್ಲ ಕೂಡ ಕರೆದಿದ್ದೇವೆ. ಯಾವುದಾದ್ರು ರಾಜ್ಯದ ಅನೇಕ ಪ್ರಾಜೆಕ್ಟ್ಗಳೇನಿದೆ ಅವೆಲ್ಲ ಕೂಡ ಅವ್ರಿಗೆ ಗಮನಕ್ಕೆ ತಂದು ಮುಂದಕ್ಕೆ ಪಾರ್ಲಿಮೆಂಟಲ್ಲಿ ಹೋರಾಟ ಮಾಡಲಿ ಅಂತೇಳಿ ನಮ್ಮಲ್ಲ. ಎರಡನೇದು ರಾಜಕಾರಣ ಆಯಿತು. ಈಗ ರಾಜ್ಯದ ಅಭಿವೃದ್ಧಿಗೋಸ್ಕರ ರಾಜ್ಯದ ನೆಲ, ಜಲ, ಭಾಷೆ, ಸಂಸ್ಕೃತಿ, ರಾಜ್ಯಕ್ಕೆ ಸಿಗಬೇಕಾದಂಥ ನ್ಯಾಯ, ಅನುದಾನ, ಕೊಟ್ಟ ಮಾತು ಎಲ್ಲ ಕೂಡ ಉಳಿಸ್ಕೊಳ್ಬೇಕು ಅಂತೇಳಿ ಅವರಿಗೆಲ್ಲ ಕೆಲವು ಮಾಹಿತಿಯನ್ನು ಹೊಸಬರಿಗೆಲ್ಲ ಕೆಲವೆಲ್ಲ ಕೊಡ್ತೇವೆ. ಬಹುಶಃ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಸಹಕಾರ ಕೊಡ್ತಾರೆ ಅಂತ ಹೇಳಿ ನಮಗೆ ವಿಶ್ವಾಸ. ಈಗ ಸ್ವಾಮೀಜಿ ಅವರು ಹೇಳಿರೋದ್ರ ಬಗ್ಗೆ, ನಿಮ್ಮ ಪರವಾಗಿ ಮಾತಾಡಿರೋದ್ರ ಬಗ್ಗೆ ನೀವೇ ಸ್ವಾಮೀಜಿ ಅವರು ಉತ್ಸಾಹದಿಂದ ಹೇಳ್ತಾರೆ. ಅದೆಲ್ಲ ನಾವು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದ್ರ ಅರ್ಥ ಇಲ್ಲ. ರಾಜಕಾರಣದಲ್ಲಿ ಕೆಲವೆಲ್ಲ ಮಧ್ಯ ಕೆಲವರು ಅಭಿಮಾನಿಗಳು ಪೂರ್ವಕವಾಗಿ ಮಾತಾಡಿರ್ತಾರೆ. ನಮ್ಮ ಪಕ್ಷ ಏನ್ ತೀರ್ಮಾನ ಮಾಡ್ತದೆ ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ. ಅದು ಸರ್, ಪ್ರತಿ ಬಾರಿ ಸಂಸದರ ಸಭೆಯನ್ನ ಕರೀತೀವಿ. ಸರ್, ಈಗ ರಾಜಣ್ಣ ಅವರು ಸರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನನಗೆ ಕೊಡ್ಲಿ ಅಂತ ಹೇಳಿದ್ದಾರೆ. ರಾಜಣ್ಣ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡ್ಲಿ, ನಾನು ಮಂತ್ರಿ ಬೇಕಾದ್ರೂ ಬಿಡ್ತೀನಿ ಅಂತ ಅದಕ್ಕೆ ಉತ್ತರ ಕೊಡ್ತೀವಿ. ಸರ್, ಸ್ವಾಮಿ